ಸಖತ್ ಇಷ್ಟ ಆಯಿತು ಮಸಾಲೆ ದೋಸೆ. ಅಲ್ಲಿ ನಾನು ದೋಸೆ ಹಾಕ್ಬೇಕಾದ್ರೆ ಒಂಥರ ಟೆಂಪ್ಟ್ ಆಗ್ತಾ ಇತ್ತು ಆ ದೋಸೆ. ಹಾಗೆ ಅಲ್ಲಿ ದೋಸೆ ಇವರು ದೋಸೆ ಹಾಕೋದೇ ಒಂಥರ ಡಿಫ್ರೆಂಟು. ಸೆಟ್ ದೋಸೆನ ಮೇಲಿಂದ ಹಾಕ್ತಾರೆ. ದೋಸೆ ಮಾತ್ರ ಗರಿ ಗರಿ ಆಗಿದೆ, ಕ್ರಿಸ್ಪಿ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನಿವತ್ತು ಮಂಜುನಾಥ ಟಿಫನ್ ಆ್ಯಂಡ್ ದೋಸೆ ಕಾರ್ನರಿಗೆ ಬಂದಿದ್ದೀನಿ. ಇಲ್ಲಿ ವಿಶೇಷ ಏನಂದರೆ 30 ರೂಪಾಯಿ ನೀವೇನೇ ಟಿಫನ್ ತೊಗೊಂಡ್ರು 30 ರೂಪಾಯಿ ಇದೆ. ಮಸಾಲೆ ದೋಸೆ, ಸೆಟ್ ದೋಸೆ, ರೈಸ್ ಬಾತು, ಇಡ್ಲಿ, ವಡೆ ನೀವೇನೇ ತೊಗೊಳ್ಳಿ 30 ರೂಪಾಯಿ ಸಿಗ್ತಾ ಇದೆ. ಸರ್ ಹೇಗೆ 30 ರೂಪಾಯಿಗೆ ಎಲ್ಲ ದೋಸೆ ಎಲ್ಲ ಟಿಫನ್ ಎಲ್ಲ ಕೊಡ್ತಾ ಇದ್ದಾರೆ, ವರ್ಕೌಟ್ ಆಗ್ತಾ ಇದೆ ಅಂತ ಕೇಳಿದ್ರೆ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೈಜೆನಿಕ್ ಕೂಡ ಶಾಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವತ್ತು ಹೋಗಿ ನಾನು ಕೂಡ ಟೇಸ್ಟ್ ಮಾಡೋಣ. ಹಾಗೆ ನಿಮಗೆ ಎಸ್ಪೆಷಲಿ ನಿಮಗೆ ತೋರಿಸ್ಕೊಡ್ತೀನಿ. 30 ರೂಪಾಯಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಬನ್ನಿ ಟೇಸ್ಟ್ ಮಾಡೋಣ. ನಮ್ಮ ಹೋಟ್ಲು ಓಪನ್ ಆಗಿ 8 ತಿಂಗಳಾಯಿತು. ಓಪನ್ ಮಾಡಿದ್ದು ನವಂಬರ್ 1 2023. ಈಗ ಇಲ್ಲಿಗೆ 8 ತಿಂಗಳಾಗಿದೆ ಓಪನ್ ಮಾಡಿ. ನಾಷ್ಟ ತುಂಬ ಕಮ್ಮಿ ರೇಟು ಕೊಡ್ತಾಯಿದ್ದೀವಿ. ಬಡವ್ರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಹೆಲ್ಪ್ ಆಗಲಿ ಅಂತ 30 ರೂಪಾಯಿ ಕೊಡ್ತಾಯಿದ್ದೀವಿ. ಇನ್ನು ಸದ್ಯಕ್ಕೆ ಇದೇ ರೇಟಲ್ಲೇ ಕೊಡ್ತೀವಿ, ನೋಡೋಣ ಇನ್ನು ಮುಂದಕ್ಕೆ. ಸರ್ ವರ್ಕೌಟ್ ಆಗುತ್ತೋ ಇಲ್ಲೋ ಬೇಡ, ಬಡವ್ರಿಗೆ ಅಂತ ಮಾಡಿರೋದು. ಇಲ್ಲಿ ಲಾಭ ಇಟ್ಕೊಂಡು ಮಾಡಬೇಕು ಅಂತ ಏನು ಮಾಡಿಲ್ಲ, ಬಡವ್ರಿಗೆ ಬಗ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋದು ಸರ್. ಬನ್ನಿ ಒಂದ್ಸರಿ ನಾಷ್ಟ ಟ್ರೈ ಮಾಡಿ, ನೀವೇ ತಿಂದು ಹೇಳ್ತೀರಾ. ಅಡ್ರೆಸ್ಸು ಬಂದು ನಿಮಗೆ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡು ಡೆಡ್ ಎಂಡಲ್ಲಿ, ಇಲ್ಲ ಅಂದರೆ ಕೃಷ್ಣ ಚೌಟ್ರಿ. ಮಸಾಲೆ ದೋಸೆ ಇದೆ, ಸೆಟ್ ದೋಸೆ, ಪ್ಲೇನು, ಟೊಮೊಟೊ ಬಾತ್ ಅಲ್ಲ ರೈಸ್ ಬಾತು, ಇಡ್ಲಿ ಮತ್ತು ಪೂರಿ ಸಿಗುತ್ತೆ. ದೋಸೆಲಿ ಯಾವುದೇ ದೋಸೆ ತೊಗೊಂಡ್ರು 30 ರೂಪೀಸ್. ಯಾವುದೇ ಏನೇ ಐಟಮ್ ತೊಗೊಳ್ಳಿ 30 ರೂಪೀಸ್. ದೋಸೆ ಅಂತಲ್ಲ, ಏನೇ ಐಟಮ್ 30 ರೂಪೀಸ್. ಇಡ್ಲಿ ಎಲ್ಲ ಐಟಮ್ 30 ರೂಪೀಸ್. ಜನಕ್ಕೆ ಮಾಡ್ತಾರೆ, ನಾವು ತಿಂತೀವಿ, ಜನನೂ ಬರ್ತಾರೆ. ಚೆನ್ನಾಗೈತೆ. ರೇಟ್ ಮಾತ್ರ ಕಡಿಮೆನೇ. ಎಲ್ಲ 30 ರೂಪಾಯಿ ಮಾಡ್ಬಿಟ್ಟಾರೆ. ನಾವು ಮಾಡ್ತಿದ್ರ ಎಲ್ಲ ಬೇರೆ ಕಡೆ 40 ರೂಪಾಯಿ 50 ರೂಪಾಯಿ ಮಾಡಿವ್ರಿ. ಇಲ್ಲಿ ಮಾತ್ರ ಬರೀ 30 ರೂಪಾಯಿ ಮಾಡಿವ್ರಿ. ನಾವು ತಿನ್ಕೊಂಡು ಹೋಗ್ತೀವಿ, ಜನಕ್ಕೂ ಒಳ್ಳೆಯದು, ಅನುಕೂಲವಾಗಿ ಆಯ್ತು. ನಾನೊಂದು ಮಸಾಲೆ ದೋಸೆ ತೊಗೊಂಡಿದ್ದೀನಿ, ಜಸ್ಟ್ 30 ರೂಪಾಯಿ ನಿಮಗೆ ಮಸಾಲೆ ದೋಸೆ. ಆ್ಯಕ್ಚುಲಿ ನನಗೆ ಗೊತ್ತಿರೋವಾಗ ಎಲ್ಲೂ ಮಸಾಲೆ ದೋಸೆ 30 ರೂಪಾಯಿ ಸಿಗ್ತಾ ಇಲ್ಲ ಇವಾಗಿನ ರೇಟಲ್ಲಿ. ಕಮಾನ್. ಓಪನ್ ಆತಕ್ಕಿಂತ ನಮ್ದು ಇಲ್ಲೇ ಪರ್ಮನೆಂಟ್ ಆಗೋಗಿದೆ. ಅಲ್ಲ ಎಲ್ಲಿ ಕಡಿಮೆನೂ ಅದೇ ಜನ ಇವಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಲ್ಲ ಕಡೆ. ಕಾಸ್ಟ್ಲಿ ಆಗಿದೆ. ಇವ್ರು ಪಾಪ ಇದು ಮಾಡಿ ಏನು ವರ್ಕೌಟ್ ಆಗ್ತಾಯಿದೆ, ನಾನು ಕೇಳಿದೆ ಏನು ವರ್ಕೌಟ್ ಆಗ್ತಾಯಿದೆ ನಿಮಗೆ 30 ರೂಪಾಯಿಗೆ ಅಂತ. ಹೌದು ನೋಡಿ ದೋಸೆ ಚೆನ್ನಾಗೂ ಇದೆ.
ಚೆನ್ನಾಗೈತೆ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಕೂಡ. ವಡೆನೂ ಚೆನ್ನಾಗೈತ್ರೆ, ವಡೆ ಬೋಂಡ ಎಲ್ಲ ಸಕ್ಕತ್ತಾಗಿದೆ ಮಸಾಲೆ ದೋಸೆ. ಯಾವ 5 ಸ್ಟಾರ್ ಹೋಟೆಲಿಂದ ಏನು ಕಡಿಮೆ ಇಲ್ಲ ಇಲ್ಲ. ನಿಜವಾಗ್ಲು ಅಮೇಝಿಂಗ್. ಸರ್ ಬೇರೆ ಕಡೆ ನಾವು ತೊಗೊಂಡಿದ್ದೀವಲ್ವಾ, ಬೇರೆ ಕಡೆ 70 ರೂಪಾಯಿ ಕಡಿಮೆ ಇಲ್ಲ. ಹೌದು, 70 ರೂಪಾಯಿ ಕಡಿಮೆ ಇಲ್ಲ. ಆಮೇಲೆ ಪಾರ್ಸಲ್ ಮಾಡ್ಕೊಡ್ಬೇಕಂದ್ರೆ ಕವರ್ಗೂ 10 ರೂಪಾಯಿ ಜಾಸ್ತಿ. ಹೌದು, ಇವರು ಕವರ್ಗೆ ಏನು ದುಡ್ಡು ತಗೊಳಲ್ಲ, ನಮ್ಗೆ ಹಂಗೆ ಇದು ಮಾಡ್ಕೊಡ್ತಾರಲ್ವಾ, ಪಾರ್ಸಲ್ ಮಾಡ್ಸ್ಕೊಂಡ್ಬಿಡ್ತೀವಿ ಮನೆಗೆ. ಪಾರ್ಸಲು 30 ರೂಪಾಯಿನೇ ಎಲ್ಲಕ್ಕೂ 30 ರೂಪಾಯಿ ನಿಮಗೆ. ಹಾಂ, ನಮಗೆ ಭಾಳ ಅನುಕೂಲ ಆಯಿತು ಬಡವರಿಗೆ. ಇಲ್ಲ, ಎಲ್ಲರಿಗೂ ಪಾರ್ಸಲ್ಗೆ ಹಂಗೆ ಕೊಡ್ತಾರೆ ಪಾಪ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ ಸೆಟ್ ದೋಸೆ. ಅದಕ್ಕೆ ಸೆಟ್ ದೋಸೆ ಮತ್ತು ಪೂರಿನ ಮತ್ತು ಟೇಸ್ಟ್ ಮಾಡಲೇಬೇಕು ಅಂತ ಕಾರಣಕ್ಕೆ ಹಾಕ್ಕೊಬಂದೆ. ಪ್ರತಿಯೊಂದು ಸಖತ್ತಾಗಿದೆ. ನೀವು ಸೆಟ್ ದೋಸೆ ತೊಗೊಳ್ಳಿ, ಮಸಾಲೆ ದೋಸೆ ತೊಗೊಳ್ಳಿ, ಪೂರಿ ತೊಗೊಳ್ಳಿ, ತುಂಬ ಹೈಜೆನಿಕ್ ಆಗಿ ಕೂಡ ಇದೆ. ನೀವು ಕೂಡ ನೋಡಿರ್ತೀರ ದೋಸೆ ಹಾಕೋದೆಲ್ಲ, ಆ ಹೆಂಚೆಲ್ಲ ಎಷ್ಟು ದೊಡ್ಡ ಹೆಂಚು, ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹಾಕ್ತಾರೆ ಅಂತ. ಸಖತ್ ದಿವಸ ಆಯಿತು. ಒಂದೊಂದು ಐಟಮು ಕೂಡ ಕ್ರೇಜಿ ಆಗಿದೆ. ಹೋಟೆಲ್ ಡೀಟೇಲ್ಸು ಮತ್ತು ಲೊಕೇಶನ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಬರ್ಬೋದು. ಒಂದು ಬಜೆಟ್ ಫ್ರೆಂಡ್ಲಿ ಮಂಜುನಾಥ ಟಿಫನ್ ಆ್ಯಂಡ್ ದೋಸೆ ಸೆಂಟರ್ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಬಂದೆ, ಇನ್ಸ್ಟಾ ನೋಡ್ಕೊಂಡೆ ಬಂದೆ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ ಟೇಸ್ಟ್. ದೋಸೆ 30 ರೂಪಾಯಿ ಸಿಗ್ತಾ ಇದೆಯಲ್ಲ, ವರ್ತಿದೆ. ಬೇರೆ ಕಡೆ 50-60 ರೂಪಾಯಿ ಇದೆ, ವರ್ತಿದೆ. ಸ್ಟಾರ್ಟ್ ಆಯ್ತಾಗಿಂದ ಬರ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಅಲ್ಲ, ಪ್ರೈಸು ಪರವಾಗಿಲ್ಲ. ಇದು ತುಂಬ ಚೆನ್ನಾಗಿದೆ ಸರ್. ನಾನು ಸ್ಟಾರ್ಟಿಂಗಿಂದಲೂ ಬರ್ತಾ ಇದ್ದೀನಿ. ಬೇರೆ ಹೋಟ್ಲಿಗೆ ಹೋಲಿಕೆ ಮಾಡಿದ್ರೆ ಅದೇ ಕ್ವಾಲಿಟಿ, ರೇಟ್ ಮಾತ್ರ ಕಮ್ಮಿ. ತುಂಬ ಚೆನ್ನಾಗಿದೆ. ಇದೇ ಪೂರಿ ಬೇರೆ ಕಡೆ 50 ರೂಪಾಯಿ, ಇಡ್ಲಿ 60 ರೂಪಾಯಿ ಇರುತ್ತೆ, ಇಲ್ಲಿ 30 ರೂಪಾಯಿಗೆ ತುಂಬ ಹೈಜೆನಿಕ್ ಫುಡ್ ಸಿಗುತ್ತೆ ಸರ್ ಇಲ್ಲಿ. ಬಡವರಿಗೆ ಒಳ್ಳೆಯದು, ಬಡವರು ತಿನ್ನೋಕ್ಕೆ ಒಳ್ಳೆ ಅನುಕೂಲ ಆಗಿದೆ. ಇಲ್ಲಿ ಬಡವರಿಗೋಸ್ಕರ ಪರವಾಗಿಲ್ಲ. ಭಾಳ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ಇವತ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು.